ನಮಸ್ಕಾರ. ನಮಗೆಲ್ಲ ತಿಳಿದ ಹಾಗೆ 2026-27ರ ಬಡ್ಜೆಟನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಆರ್ಥಿಕ ಸಚಿವರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಅನೇಕ ಯೋಜನೆಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಈ ಬಾರಿಯ ಆಯವ್ಯಯದಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದನ್ನು ಸ್ವಾಗತ ಮಾಡ್ತೇನೆ. ಬಹುಶಃ ದಾಖಲೆ ಪ್ರಮಾಣದ ಬಡ್ಜೆಟ್ಗಳನ್ನು ಕೊಟ್ಟಿರುವಂಥ ಆರ್ಥಿಕ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಅನುಭವ ಇವತ್ತು ರಾಜ್ಯದ ಜನತೆಯ ರಕ್ಷಣೆಗೆ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಡಿನ ಸಮಸ್ತ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಈ ದಾಖಲೆ ಬಡ್ಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂತ ಹೇಳ್ತಾ, ಇವತ್ತು ಆರೋಗ್ಯ ಇಲಾಖೆ, ಶಿಕ್ಷಣ, ಅರಣ್ಯ, ಇಂಧನ, ನೀರಾವರಿ, ಬೆಂಗಳೂರು ಅಭಿವೃದ್ಧಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ಯುವಕರು ಎಲ್ಲರ ಅಭಿವೃದ್ಧಿಗೆ ಈ ಒಂದು ಬಡ್ಜೆಟನ್ನು ಸಿದ್ದರಾಮಯ್ಯನವರು ಕರ್ನಾಟಕ ಜನತೆಗೆ ನೀಡಿದ್ದಾರೆ. ಈ ಒಂದು ಬಡ್ಜೆಟನ್ನು ಸ್ವಾಗತ ಮಾಡ್ತಾ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಕೊಡಗಿಗೆ ಸಂಬಂಧಪಟ್ಟಂಗೆ ನಾನು ವಿರಾಜಪೇಟೆ ವಿಧಾನಸಭಾ ಶಾಸಕನಾಗಿ ಕೆಲವು ಅಂಶಗಳನ್ನು ಜನತೆ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ ವರ್ಷ ಮುಖ್ಯಮಂತ್ರಿಗಳ ಯೋಜನೆ ಅಡಿಯಲ್ಲಿ CMIDP, ಚೀಫ್ ಮಿನಿಸ್ಟರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಥೇಳಿ ಒಂದು ನೂತನ ಯೋಜನೆಯನ್ನು ರೂಪಿಸಿ 8,000 ಕೋಟಿ ರೂಪಾಯಿಯನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಟ್ಟು ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ರೂಪಾಯಿಯನ್ನು ನೀಡಿರ್ತಾರೆ. 50 ಕೋಟಿ ರೂಪಾಯಿಯ ಪೂರ್ಣ ಕ್ರಿಯಾ ಯೋಜನೆ ತಯಾರಾಗಿ ಕಳೆದ ವರ್ಷದ ಕಾಮಗಾರಿಗಳು ಕೂಡ ಪ್ರಾರಂಭವಾಗಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ಬಡ್ಜೆಟ್ನಲ್ಲಿ ಕೂಡ 4,000 ಕೋಟಿ ರೂಪಾಯಿಯನ್ನು CMIDPಯಲ್ಲಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ. ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಪೊನ್ನಂಪೇಟೆಯಲ್ಲಿ, ವಿರಾಜಪೇಟೆಯಲ್ಲಿ, ಸುಮಾರಪೇಟೆ, ಕುಶಾಲನಗರ ಎಲ್ಲ ಭಾಗದಲ್ಲೂ ಕೂಡ ಕೆರೆಗಳ ಅಭಿವೃದ್ಧಿ ಮತ್ತು ತಡೆಗೋಡೆಗೆ ವಿಶೇಷ ಯೋಜನೆಗಳನ್ನು ರೂಪಿಸಿ ಈ ಬಡ್ಜೆಟ್ನಲ್ಲಿ ಅದನ್ನು ಗುರುತಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮಗೆ ಅರಣ್ಯ ಅಂಚಿನಲ್ಲಿ ವಾಸವಿರುವಂಥ ಬುಡಕಟ್ಟಿನ ಜನಾಂಗ, ಬೇರೆ ಬೇರೆ ಇರುವಂಥ ಬಡ ಜನರಿಗೆ 4.5 ಲಕ್ಷ ರೂಪಾಯಿ ಪ್ರತಿ ಮನೆಯಂತೆ 6,257 ಮನೆಗಳನ್ನು ಇವತ್ತು ಸರ್ಕಾರ ರಾಜ್ಯಕ್ಕೆ ನೀಡಿದೆ. ಅದರಲ್ಲಿ ಕೊಡಗು ಜಿಲ್ಲೆ ಬಹುತೇಕ ಭಾಗ ಅರಣ್ಯದ ಅಂಚಿನಲ್ಲಿರುವಂಥ ಪ್ರದೇಶಗಳು. ಅಲ್ಲಿ ವಾಸವಾಗಿರುವಂಥ ಜನತೆಗೆ ಮನೆ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೇನೆ. ಮತ್ತು ವಸತಿ ಶಾಲೆಗಳು, ಮೊರಾರ್ಜಿ ಶಾಲೆಯನ್ನು ಯಾವ ಹೋಬಳಿಯಲ್ಲಿಲ್ಲ ಅಲ್ಲಿ ಹೋಬಳಿಗೆ 22 ಕೋಟಿ ರೂಪಾಯಿಯಂತೆ ಶಾಲೆಗಳನ್ನು ನೀಡಿದ್ದಾರೆ. ನಮಗೆ ಕಳೆದ ಬಾರಿ ಈಗಾಗಲೇ ತಿತ್ತಿಮತಿಯಲ್ಲಿ ಅದನ್ನು ತಿತ್ತಿಮತಿ ಹೋಬಳಿ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ, ತೋರಾದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಈ ಆಯವ್ಯಯದಲ್ಲಿ ಕೊಟ್ಟಿರುವಂಥ ಒಂದು ಶಾಲೆ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು PVTG ಅಂದರೆ ಪರ್ಟಿಕ್ಯುಲರ್ಲಿ ವರ್ನರಬಲ್ ಟ್ರೈಬಲ್ ಗ್ರೂಪ್ಸ್, ಅದರಲ್ಲಿ ಜೇನು ಕುರುಬರು, ಕಾಡು ಕುರುಬರು, ಕುಡಿಯ ಜನಾಂಗ, ನಮ್ಮ ಕೊಡಗಿನ ಅವರ ಅಭಿವೃದ್ಧಿಗೋಸ್ಕರ ಕರ್ನಾಟಕ ಆದಿವಾಸಿ ನಿಗಮವನ್ನು ಕೂಡ ಮುಖ್ಯಮಂತ್ರಿಗಳು ಸ್ಥಾಪನೆ ಮಾಡಿ ಆಯವ್ಯಯದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಅನೇಕ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪನೆ ಮಾಡಿ ಘೋಷಣೆ ಮಾಡಿದ್ದಾರೆ. ಕೊಡವ ಅಭಿವೃದ್ಧಿ ನಿಗಮ ಬಹಳ ನಿರೀಕ್ಷಿತವಾದಂಥ ಒಂದು ನಿಗಮ. ಇದನ್ನು ನಾನು ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಕೂಡ ಒಂದು 24 ಕಾರ್ಯಕ್ರಮಗಳಲ್ಲಿ ನಾನು ಘೋಷಣೆ ಮಾಡಿದ್ದೆ. ಅದರಲ್ಲಿ ಕೊಡವ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಅದರಂತೆ ಈ ಬಾರಿಯ ಬಡ್ಜೆಟ್ನಲ್ಲಿ ಕೊಡವ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳ ಈ ಘೋಷಣೆಗೆ ಸ್ವಾಗತ ಮಾಡ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮನೆಗಳು, ಪಂಚಾಯಿತಿ ವತಿಯಿಂದ ನೀಡಬೇಕಾಗಿರುವಂಥ ಮನೆಗಳಿಗೆ 1,20,000ದಿಂದ 2 ಲಕ್ಷ ರೂಪಾಯಿ ಮಾಡಿ, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 3 ಲಕ್ಷ ರೂಪಾಯಿಗೆ ಹೆಚ್ಚುವರಿ ಮಾಡಿ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ಮನೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ
ಘೋಷಣೆ ಮಾಡಿದ್ದಾನೆ. ವಿರಾಜಪೇಟೆಗೆ ಒಂದು ಶ್ರಮಿಕ ವಸತಿ ಶಾಲೆ ಕಾರ್ಮಿಕ ಇಲಾಖೆಯಿಂದ ನೀಡಿರ್ತಾರೆ. KPTCL ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ನಿಂದ ಉಪಕೇಂದ್ರಗಳನ್ನು 6 ಉಪಕೇಂದ್ರಗಳು ಸ್ಥಾಪನೆ ಮಾಡಲಿಕ್ಕೆ ಆಯವ್ಯಯದಲ್ಲಿ ಬಜೆಟನ್ನು ನೀಡಿರ್ತಾರೆ. ಮತ್ತು ಕಾಲು ಫುಟ್ ಬ್ರಿಡ್ಜಸ್ ಅನ್ನು ಕೂಡ ವಿವಿಧ ಭಾಗಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. PWD ಇಲಾಖೆಯಿಂದ ಕಳೆದ ಬಾರಿ 4,000 ಕೋಟಿ ಇತ್ತು SHDPಗೆ, ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಪ್ರಾಜೆಕ್ಟ್ ಅಂತ. ಅದರನ್ನು ಈಗ ಈ ವರ್ಷಕ್ಕೆ 5,000 ಕೋಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಮತ್ತು ರಾಜ್ಯ ಹೆದ್ದಾರಿಗಳಿಗೆ 5,776 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ನೀಡಿರ್ತಾರೆ. ಮತ್ತು ನಮ್ಮ ವಿರಾಜಪೇಟೆಗೆ ವಿಶೇಷವಾಗಿ ಒಂದು ಕ್ರೀಡಾ ತರಬೇತಿ ಕೇಂದ್ರ ಮತ್ತು ವಸತಿ ಶಾಲೆ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಗುರುತಿಸಿರುವಂಥ ವಿಭಾಗದ ಜಾಗದಲ್ಲಿ ಮಾಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ಮತ್ತು ಮಾನವ ಪ್ರಾಣಿ ಸಂಘರ್ಷ, ಅದರಲ್ಲೂ ಹೆಚ್ಚಾಗಿ ಆನೆ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ 1,500 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಇದಾಗ್ತದೆ. ಈಗಾಗಲೇ 2 ನಾವು ರೈಲ್ವೆ ಬ್ಯಾರಿಕೇಡ್ ಕಾರ್ಯಕ್ರಮವನ್ನು ಕ್ಯಾಬಿನೆಟ್ನಿಂದ ಅನುಮೋದನೆ ನೀಡಿದೆ. ಇನ್ನೊಂದು 14ನೇ ತಾರೀಕಿನಲ್ಲಿ ಬರುವಂಥ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡ್ತಾರೆ. ಅದು ಮಾಲ್ದಾರೆ ಭಾಗದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ನಾಳೆ ತಿಥಿಮತಿಯಲ್ಲಿ ಮೊದಲನೇ ಯೋಜನೆ ರೈಲ್ವೆ ಬ್ಯಾರಿಕೇಡಿಂದ ಮೊದಲ ಪೂಜೆಯನ್ನು ಕೂಡ ಪ್ರಾರಂಭಿಸ್ತಾ ಇದ್ದೀವಿ. ಇದಲ್ಲದೆ ಬಸ್ಗಳನ್ನು, ಡೀಸೆಲ್ ಬಸ್ಗಳು ಮತ್ತು ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿ ಮಾಡುವಂಥ ಹೆಚ್ಚಿನ ಸಂಖ್ಯೆಯಲ್ಲಿ 2,000 ಬಸ್ಗಳನ್ನು ಖರೀದಿ ಮಾಡುವಂಥ ಅನುದಾನವನ್ನು ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರ ಮೂಲಕ ನಮಗೂ ಕೂಡ ವಿರಾಜಪೇಟೆ ಕೊಡಗು ಭಾಗ ಕೂಡ ಹೊಸ ಬಸ್ಗಳನ್ನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಮಾಡಬಹುದು. ಇದಲ್ಲದೆ ಎಲ್ಲ ರೀತಿಯಾದಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳೆಯರಿಗೆ, ಯುವಕರಿಗೆ ಎಲ್ಲರಿಗೂ ಉತ್ತೇಜನವನ್ನು ಕೊಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೊಟ್ಟಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ, ಸ್ವಾಗತಾರ್ಹ. ಅವರಿಗೆ ರಾಜ್ಯದ ಜನತೆ ಪರವಾಗಿ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಕೊಡಗಿನ ಜನತೆಯ ಪರವಾಗಿ ಹಲವಾರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರೋದ್ರಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಕಳೆದ ಬಜೆಟ್ನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಆಸ್ಪತ್ರೆಗಳು, ನಮಗೆ ಹುದುಕೇರಿಯಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಅದೀಗಾಗಲೇ ಸರ್ಕಾರ ಆದೇಶ ಹೊರಡಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಹಾಗೆಯೇ ವಿರಾಜಪೇಟೆಯಲ್ಲಿರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೊಳಿಸುವಂಥ ಕಾರ್ಯಕ್ರಮ ಅದು ಕೂಡ ಟೆಂಡರ್ ಆಗಿ ಈಗ ಪ್ರಾರಂಭ ಆಗುವಂಥ ಹಂತದಲ್ಲಿದೆ. ರಸ್ತೆಗಳಿಗೆ ಕೊಟ್ಟಂಥ ವಿಶೇಷ ಅನುದಾನ ಅದು ಕೂಡ ನಡೀತಾ ಇದೆ. ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಇದೆಲ್ಲವನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನ ಪೂರೈಸಿರೋದಂತೂ ಕೂಡ ನೀವು ನೋಡಿದ್ದೀರಿ. ಹಾಗೆ ಮುಂದಿನ ವರ್ಷದಲ್ಲಿ ಈ ಅನೇಕ ಯೋಜನೆಗಳನ್ನು ಏನು ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳು, ಅದನ್ನು ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸುವಂಥ ಕಡೆ ನಾವೆಲ್ಲ ಕೂಡ ಶ್ರಮಿಸೋಣ. ಒಂದು ಹೊಸ ಒಂದು ಅಭಿವೃದ್ಧಿಯ ಪರ ಏನು ಇವತ್ತು ನಮ್ಮ ನಡೆ ಇದೆ, ಅದು ವಿರಾಜಪೇಟೆಯ ಸಮಗ್ರ ಅಭಿವೃದ್ಧಿ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಡೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮಸ್ಕಾರಗಳನ್ನು ತಿಳಿಸ್ತೀನಿ. ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. ನಮಸ್ಕಾರ.